ನಮಸ್ಕಾರ ಸ್ನೇಹಿತರ. ಈ ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವನಿಗೆಲ್ಲ ಹುಚ್ಚಿಡ್ದದೆ ಅಲ್ಕಾ ನನ್ನ ಮಗನಿಗೆ. ಹುಚ್ಚು ಹಿಡಿದು ಅಗಲಲ್ಲಿ ಈ ಕೋತಿಗೆ ಎಂಡ ಕುಡಿಸಿದ್ರೆ ಆಡ್ತದಲ್ಲ, ಆ ರೀತಿ ಎಂಡ ಕುಡಿದು ನಂಗೆ ಗಾಂಜಾ ಕುಡಿದ್ಬಿಟ್ಟು ಮಾತಾಡ್ದಂಗೆ ಮಾತಾಡ್ತಾನೆ ಟಿವಿನಲ್ಲಿ. ಅವನು ಈ ಪತ್ರಿಕೋದ್ಯಮಕ್ಕೆ ಈ ದೊಡ್ಡ ಕಪ್ಪು ಚುಕ್ಕೆ ಅಂತ ಬೇವರ್ಸಿ ನನ್ನ ಮಗ ದೇವೇಗೌಡರ ಬಗ್ಗೆ ಮಾತಾಡ್ತಾನೆ, ಕುಮಾರಣ್ಣನ ಬಗ್ಗೆ ಮಾತಾಡ್ತಾನೆ, ಗೌಡ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಅಯ್ಯೋ ಲೋಫರ್ ನನ್ನ ಮಗನೇ, ನೀನು ಯಾವ ನೈತಿಕತೆ ಇದೆಯಲ್ಲೋ ಅಲ್ಕಾ ನನ್ನ ಮಗನೇ. ನೀನು ಚಪ್ಪಲಿ ಹೊಡ್ಸ್ಕೊಂಡಿದ್ಯಾ ಹೆಂಗಸ್ರ ಕೈಗೆ, ಬಾಯಿಗೆ ಬಂದ ಉಗಿಸ್ಕೊಂಡಿದ್ಯಾ. ನೀನು ನಮಗೆ ಹೇಳ್ತೀಯ ಬುದ್ಧಿನ, ದೇವೇಗೌಡರಿಗೆ ಹೇಳ್ತೀಯ. ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ ಅತ್ಯಾಚಾರಿಗಳ ವಿರುದ್ಧ 106 ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ, ಅವರ ವಿರುದ್ಧ ನಮ್ದು ಪವರ್ ಟಿವಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಪರ, ರೇಪಿಸ್ಟ್ಗಳ ಪರ, ಮರ್ಡರ್ ಮಾಡಿದವ್ರ ಪರ. ನಿಂದು ಯಾವುದೋ ಪತ್ರಿಕೋದ್ಯಮ, ನಿಂದು ಹಳೆ ಬೇವರ್ಸಿ ನನ್ನ ಮಗನೇ. ಚಪ್ಪಲಿ ಕಿತ್ತವಂಗ್ ಹೊಡಿಬೇಕು ನಿನಗೆ, ಅಂತ ಟೈಮ್ ಬರುತ್ತೆ. ಚಪ್ಪಲಿ ಕಿತ್ತವಂಗ್ ಹೊಡಿಯುವಂತ ಟೈಮ್ ಬರುತ್ತೆ. ನೀನು ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ನೀನು ಒಬ್ಬ ಕುಡುಕ, ಒಬ್ಬ ಗಾಂಜಾ ಸೇದನು, ಒಬ್ಬ ಸ್ಲಮ್ನವನು, ಅದಕ್ಕಿಂತ ಕೀಳು ಮಟ್ಟದ ವ್ಯಕ್ತಿ ನೀನು, ಅದಕ್ಕಿಂತ ಹೊಲಸು ಮಟ್ಟದ ವ್ಯಕ್ತಿ ನೀನು. ನಿನಗೆ ಮನುಷ್ಯಗಿರ್ಬೇಕಂದ್ರೆ ಯಾವ ಗುಣಗಳು ಇಲ್ಲ ನಿನಗೆ. ಮನುಷ್ಯತ್ವನೇ ಕಳ್ಕೊಂಡಿರ್ತಕ್ಕಂಥ ಅಯೋಗ್ಯ ನೀನು. ದೇವೇಗೌಡರ ಬಗ್ಗೆ ಮಾತಾಡ್ತೀಯ, ಕುಮಾರಣ್ಣವ್ರ ಬಗ್ಗೆ ಮಾತಾಡ್ತೀನಲ್ಲೇ ಬೇವರ್ಸಿ ನನ್ನ ಮಗನೇ. ಮಾತಾಡಿದ್ರೆ ನೀನು ಯಾರು ವಿರುದ್ಧ ಆದೇಶ ಅವ್ರ ಬಗ್ಗೆ ಮಾತಾಡಲೇ. ನಿನ್ನ ಹೆಂಡತಿಗೆ ನಿನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನಾವು, ನಿನ್ನ ಹೆಂಡತಿ ನಿನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಲೇ? ತಲೆ ಹಿಡಿತ್ ನನ್ನ ಮಗನೇ, ತಲೆ ಹಿಡಿದು ದುಡ್ಡು ಸಂಪಾದನೆ ಮಾಡಬೇಡ. ನಿನ್ನ ಪತ್ರಿಕೋದ್ಯಮನ ತಲೆ ಹಿಡ್ಕೊಂಡಿದ್ಯಾ, ಮಾಧ್ಯಮವನ್ನ ತಲೆ ಹಿಡ್ಕೊಂಡಿದ್ಯಾ. ದುಡ್ಡುಗೋಸ್ಕರ ಯಾರಿಂದನೂ ಬಿದ್ದು ನಿನ್ನ ಚಾನೆಲ್ನ ನಡೆಸ್ತಾ ಇದೀಯಾ. ನಿನ್ನ ಚಾನೆಲ್ ನಡೀತಾ ಇರೋದೇ ಬೇವರ್ಸಿಗಳ ದುಡ್ಡಿಂದ, ರೌಡಿಗಳ ದುಡ್ಡಿಂದ. ಪ್ರತಿಯೊಬ್ಬರನ್ನು ಬ್ಲಾಕ್ ಮೇಲ್ ಮಾಡ್ಕೊಂಡು ಚಾನೆಲ್ ನಡೆಸ್ತಾರೋ ಅಯೋಗ್ಯ ನೀನು. ನೀನು ದೇವೇಗೌಡರ ಅಪ್ಪಾಜಿಯವ್ರ ಬಗ್ಗೆ ಮಾತಾಡ್ತೀಯ. ಅಯ್ಯೋ ಬೋಸುಡಿ ನನ್ನ ಮಗನೇ. ಅಲ್ಲಿ ಯಾವುದೋ ಬಟ್ಟೆ ಹಾಕೊಂಡು ಹೋಗೋಣ ಧರ್ಮಸ್ಥಳಕ್ಕೆ, ಏನೋ ದೊಡ್ಡ ಇವನು ನನ್ನ ಮಗ, ಏನು ಬಾಳಿ ದೊಡ್ಡ ದೈವ ಭಕ್ತ, ಮಾಡವೆಲ್ಲ ಅಲ್ಕಾ ಕೆಲಸ. ನೀನು ಏನೋ ಧರ್ಮಸ್ಥಳದ ಬಗ್ಗೆ ಗೊತ್ತು. ಚಪ್ಪಲಿಲಿ ರೋಡಲ್ಲಿ ಒಡ್ಸ್ಕತ್ತೀಯ ಹೆಣ್ಮಕ್ಳ ಕೈಲಿ. ನೀನು ಧರ್ಮಸ್ಥಳದಲ್ಲಿ ಹೋಗಿ ಅಯ್ಯೋ ಧರ್ಮಾಧಿಕಾರಿ ಅಯ್ಯೋ ಬೋಳಿ ಮಗನೇ, ದುಡ್ಡು ತಿನ್ಬಿಟ್ಟು ಹೋಗಿದ್ಯಾ ಅಲ್ಲಿ. ಧರ್ಮಾಧಿಕಾರಿಗಳ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಈ ರಾಜ್ಯ ಜನತೆ ಗೊತ್ತಿದೆ. ನಾವೆಲ್ಲರೂ ಗೌರವ ಕೊಟ್ಕೊಂಡೇ ಬಂದಿರೋದು. ಆ ಕಾರಣಕ್ಕೋಸ್ಕರ ಆ ದೇವಸ್ಥಾನ ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ನಿನ್ನಂತ ಅಲ್ಕಾ ನನ್ನ ಮಗನಿಂದ, ರೌಡಿಗಳಿಂದ, ನಿನ್ನಂತ ಬೇವರ್ಸಿ ನನ್ನ ಮಗನಿಂದ, ನಿನ್ನಂತ ಪಿಂಪ್ ನನ್ನ ಮಗನಿಂದ ಯಾರು ಹೇಳ್ಸ್ಕೋಬೇಕಾಗಿಲ್ಲ. ಅದು ಧರ್ಮಸ್ಥಳಕ್ಕೆ ನಿನ್ನ ವಕಾಲತ್ತಿನ ಅವಶ್ಯಕತೆನೂ ಇಲ್ಲ. ನಿನ್ನ ವಕಾಲತ್ತು ಧರ್ಮಸ್ಥಳದ ಪರವಾಗಿ ಬೇಕಾಗಿಲ್ಲ. ಈ ರಾಜ್ಯದ ಪ್ರತಿಯೊಂದು ಮನಸ್ಸುಗಳು ಕೂಡ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಅಣ್ಣಪ್ಪ ದೇವಸ್ಥಾನದ ಬಗ್ಗೆ ವಕಾಲತ್ತಿದೆ. ನಿನ್ನ ಅಲ್ಕಾ ನನ್ನ ಮಗನ ವಕಾಲತ್ ಬೇಕಾಗಿಲ್ಲ. ನೀನೇನು ದೇವ್ರ ಬಗ್ಗೆ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಅಲ್ಲಿ ಆಗಿರ್ತಕ್ಕಂತಹ ಸಾವುಗಳ ಬಗ್ಗೆ, ರೇಪ್ಗಳ ಬಗ್ಗೆ ನ್ಯಾಯ ಕೇಳ್ತಾ ಇದ್ದೀವಿ. ಅದು ನಡೆಯುತ್ತೆ. ನಿನ್ನಂತ ಅಲ್ಕಾ ನನ್ನ ಮಗನಿಂದ ನಾವು ನ್ಯಾಯ ತಗೊಳಕ್ ಸಾಧ್ಯ ಇಲ್ಲ. ನೀನು ನಿನ್ನ ಪಾಪದ ಕೂಡ ತುಂಬಿದೆ, ಬಹಳ ತುಂಬಿಟ್ಟಿದೆ. ನೀನು ಒಬ್ಬ ಟೆರರಿಸ್ಟ್ಗಿಂತನೂ ದೊಡ್ಡ ಡೇಂಜರ್ ನೀನು. ನಿನ್ನ ಮಾತು, ನಿನ್ನ ನಡವಳಿಕೆ, ನಿನ್ನ ವಿಚಾರಗಳಿದಾವಲ್ಲ, ಟೆರರಿಸ್ಟ್ಗಿಂತನೂ ಜಾಸ್ತಿ ಇದೆ. ನೀನು ಒಂದು ಸ್ಟ್ಯಾಂಡ್ ತಗೋ, ಒಂದು ಸರಿಯಾದ ಸ್ಟ್ಯಾಂಡ್ ತಗೊಂಡು ನಡೆಸು ಚಾನಲ್ನ. ಇಂಥವ್ರಿಗೆಲ್ಲ ಬುದ್ಧಿ ಕಲಿಸಲೇಬೇಕು ಅಂತ ಸಮಯ ಬಂದೇ ಬರುತ್ತೆ. ನಿನ್ನಂತ ಹೇಳಿಕೆಗಳಿಂದ ನಾವ್ಯಾರು ಎದೆಗುಂದುವಂತವರಲ್ಲ, ಅಥವಾ ಹೋರಾಟಗಾರರು ಎದೆಗುಂದಲ್ಲ, ಅಥವಾ ಇಲ್ಲಿ ದೇವೇಗೌಡರು ಅಥವಾ ಕುಮಾರಣ್ಣರ ಅಭಿಮಾನಿಗಳು ಎದೆಗುಂದಲ್ಲ. ನೀವು ಬುದ್ಧಿ ಕಲಿಸೇ ಕಲಿಸ್ತೀವಿ. ಥ್ಯಾಂಕ್ ಯು.